ಎಲ್ಲ ಸದಸ್ಯರಿಗೆ 7/4/2025 ಪತ್ರ ಬರೆದಿದ್ದಾರೆ. ಯಾಕೆ ಇದನ್ನೆಲ್ಲ ಪತ್ರಗಳನ್ನ ಉಲ್ಲೇಖ ಮಾಡ್ತಾ ಇದ್ದೀನಿ ಅಂದರೆ, ನಿನ್ನೆ ದಿನ ಮಾಗಡಿ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾದಂಥ ಎ ಮಂಜುನಾಥ್ ರವರು ಏಕಾಏಕಿ ದೌರ್ಜನ್ಯ ಅಂತೇಳಿ ಏನವರು ಜನಗಳ ಮುಂದೆ ಹೇಳಿದ್ದಾರೆ. ಆ ಒಂದು ವಿಚಾರಕ್ಕೆ ಈ ಎಲ್ಲ ಘಟನೆಗಳು ನಡೆದಿದೆ, ಪತ್ರ ವ್ಯವಹಾರ ನಡೆದಿದೆ. ನಾವು ಯಾವುದೇ ಕಾರಣಕ್ಕೂ ಯಾರನ್ನು ಕೂಡ ಬಲವಂತವಾಗಿ ಅವರ ಆಸ್ತಿಯನ್ನ ಒತ್ತುವರಿ ಮಾಡತಕ್ಕಂಥ ಕೆಲಸ ನಮ್ಮ ಪುರಸಭೆಯಿಂದ ಅಧಿಕಾರಿಗಳಿಂದ ಆಗಿಲ್ಲ. ಈ ಕಾರ್ಯಕ್ರಮ ಇವತ್ತು ಬಿಡದಿಲ್ಲ ಆಗಲೇಬೇಕು. ನಾನು ಪುರಸಭಾ ಸದಸ್ಯ ಆಗಿಲ್ಲದೆ ಇದ್ರು, ಇನ್ನೊಬ್ಬರಾದರೂ ಕೂಡ. ಯಾಕೆ ಅಂತ ಹೇಳಿದ್ರೆ, ಬಿಡದಿ ಪಟ್ಟಣ ಬೆಳೀತಾ ಇರ್ತಕ್ಕಂಥ ಪಟ್ಟಣ. ಈ ಒಂದು ಸಂದರ್ಭದಲ್ಲಿ ಅಭಿನಂದನೆಯನ್ನು ಕೂಡ ಸಲ್ಲಿಸೋದಕ್ಕೆ ನಾನು ಇಷ್ಟಪಡ್ತೇನೆ. ಯಾಕೆ ಅಂತ ಹೇಳಿದ್ರೆ, ಅವರು ನಿನ್ನೆ ನಿಮ್ಮ ಪತ್ರಿಕಾಗೋಷ್ಠಿಯಲ್ಲಿ ಹೇಳ್ತಾ ಇದ್ರು, ನಾನು ಇಲ್ಲದೆ ಇದ್ದಾಗ ಹೊಡೆದಾಕ್ಬಿಟ್ಟಿದ್ದಾರೆ ಎಲ್ಲಾರನ್ನು, ಎಲ್ಲ ಆಸ್ತಿಗಳನ್ನ ತೆರವು ಮಾಡಿಬಿಟ್ಟಿದ್ದಾರೆ. ಸನ್ಮಾನ್ಯ ಮಾಜಿ ಶಾಸಕರೇ, ಆ ಕಾರ್ಯಾಚರಣೆ ನಡೆಯುವಾಗ ತಾವು ಇದೇ ಬಿಡದಿಯ ಬೈರಮಂಗಲ ಸರ್ಕಲ್ನ ಮಂದಾರತಿ ಹೋಟ್ಲಲ್ಲಿ AC ರೂಮಲ್ಲಿ ನೀವು ಕೂತಿದ್ದಂಥ ಎಲ್ಲ ದಾಖಲೆಗಳು ನಮ್ಮ ಹತ್ರ ಇದೆ. ನೀವು ಜನಕ್ಕೇನಾದರೂ ಒಳ್ಳೇದು ಮಾಡಬೇಕು, ಇವರೇನೋ ದೌರ್ಜನ್ಯ ಮಾಡ್ತಾ ಇದ್ದಾರೆ, ಇವರೇನೋ ಕೆಟ್ಟ ಕೆಲಸ ಮಾಡ್ತಾ ಇದ್ದಾರೆ, ನಾನು ಉತ್ತಮವಾದಂಥ ವ್ಯಕ್ತಿ, ನಾನು ಬಿಡದಿ ಜನಕ್ಕೆ ಒಳ್ಳೇದು ಮಾಡಬೇಕು ಅಂತ ನಿಮ್ಗೆ ಏನಾದರೂ ಆಸೆ ಇದ್ದಿದ್ರೆ ನೀವು ಬರ್ಬೋದಾಗಿತ್ತಲ್ಲ. ಈ ಡೋಂಗಿ ರಾಜಕಾರಣ ಯಾರಿಗೆ ಹೇಳ್ತೀರಾ? 16 ಜನ ಬಟ್ಟಂಗಿಗಳನ್ನ ಜೊತೆಲಿ ನಿಲ್ಲಿಸ್ಕೊಂಡು ಈ ಡೋಂಗಿ ರಾಜಕಾರಣದ ವಿಚಾರವನ್ನು ಬಿಡಿ, ಸಮರ್ಥವಾಗಿ ಯೋಗ್ಯತೆಯಿಂದ ರಾಜಕಾರಣವನ್ನು ಮಾಡಿ ಜನ ಮೆಚ್ಚಲಿ ಅಂತೇಳಿ ಜನಗಳ ಮುಂದೆ ನಾನು ಇದ್ದರೆ ಬಂದು ನಿಲ್ಲಿಸ್ಬಿಡ್ತಾ ಇದ್ದೆ. AC ರೂಮಲ್ಲಿ ನೀವು ಕೂತಿದ್ರಲ್ಲ ಸರ್, 11:45 ಮಂದಾರತಿ ಹೋಟ್ಲಲ್ಲಿ ಇನ್ನು ಕಾರ್ಯಾಚರಣೆ ನಡೀತಾ ಇತ್ತಲ್ಲ ಸರ್, ರಾತ್ರಿ 8:30 ತನಕ ನಡೀತಲ್ಲ ಸರ್. ಯಾಕೆ ಸರ್ ಅವಾಗ ನಿಮ್ಗೆ ಬಿಡದಿ ಜನ ಇಷ್ಟ ಆಗಿರ್ಲಿಲ್ವಾ? ಇದೆಲ್ಲ ಯೋಚನೆ ಮಾಡಿ ಯಾವಾಗ ಇವರೇ ಉತ್ತೇಜನ ಕೊಟ್ಕೊಂಡು ಬೆಳಗ್ಗೆ ಕರ್ಕೊಬಂದು ಫೋಟೋ ಸೆಷನ್ ಮಾಡ್ಕೊಂಡು ಹೋಗಿದ್ದಾರೆ. ಅವ್ರಿಗೆ ನಿಜವಾದ ಬದ್ಧತೆ, ನಿಜವಾಗ್ಲೂ ತೊಂದರೆ ಆಗಿದ್ರೆ ಕಾನೂನು ಪ್ರಕಾರ ಅವ್ರು ಕ್ರಮ ಜರುಗಿಸೋದಕ್ಕೆ ನಮ್ದೇನು ಅಭ್ಯಂತರ ಇಲ್ಲ. ಸುಮ್ಮನೆ ಡೋಂಗಿ ರಾಜಕಾರಣ ಮಾಡಿ ಯಾರನ್ನೋ ಮೆಚ್ಚಕ್ಕೆ 4-5 ಜನ ಕರ್ಕೊಂಡು ಏನೋ ಮಾಡ್ತೀನಿ ಅಂತಕ್ಕಂಥದ್ದು ಮಾಡೋದು ಸರಿಯಲ್ಲ. ಇವರು 5 ವರ್ಷ ಶಾಸಕರಾಗಿದ್ದಂಥವ್ರು. ಬಿಡದಿ ಪಟ್ಟಣ ಏನು ಅಭಿವೃದ್ಧಿ ಆಗಬೇಕು, ಏನು ವ್ಯವಸ್ಥಿತವಾಗಿ ಡೆವಲಪ್ಮೆಂಟ್ ಆಗಬೇಕು, ಹೇಗೆ ರಸ್ತೆ ಆಗಬೇಕು ಅಂತಕ್ಕಂಥ ಚಿಂತನೆ ಇವರಲ್ಲಿ ಇರಲಿಲ್ಲ. ಯಾಕೆ ಮಾಡಿದ್ದೀವಿ? ಆ ಹಿರಿಯ ಪಟ್ಟಣದಲ್ಲಿ ಅದೇ ಬಸ್ ಸ್ಟ್ಯಾಂಡ್ಗೆ ಎವ್ರಿಡೇ 3,000-4,000 ಜನ ಬಸ್ಸನ್ನು ಇಳಿತಾರೆ, ಬಸ್ಸನ್ನು ಹತ್ತಾರೆ. ಅವ್ರಿಗೆ ಸುಸಜ್ಜಿತವಾದ ಶೌಚಾಲಯ ಎಲ್ಲಿದೆ? ಸನ್ಮಾನ್ಯ ಮಾಜಿ ಶಾಸಕರೇ, ನೀವು 5 ವರ್ಷ ಈ ಕ್ಷೇತ್ರವನ್ನು ಆಳಿದ್ದೀರಿ. ಬಸ್ ಸ್ಟ್ಯಾಂಡಲ್ಲಿ ಬರ್ತಕ್ಕಂಥ ಹೆಣ್ಮಕ್ಳು ಇರ್ಬೋದು, ವಯೋವೃದ್ಧರು ಇರ್ಬೋದು, ವಯಸ್ಸಾದವರು ಇರ್ಬೋದು, ಸಾಮಾನ್ಯ ಜನ ಇರ್ಬೋದು, ಅವ್ರಿಗೆ ಎಲ್ಲಿದೆ ವ್ಯವಸ್ಥೆ? ನಿಮ್ಮ ಯೋಚನೆ ಎಲ್ಲಿದೆ? ಬಿಡದಿ ಪಟ್ಟಣ ಕಟ್ಟಕ್ಕೆ ನಿಮ್ಗೇನಾದ್ರು ಯೋಚನೆ ಇದೆಯಾ? ನೀವು ನಿನ್ನೆ TV ಮಾಧ್ಯಮದಲ್ಲಿ ಹೇಳ್ತೀರಾ, ನಾನು ಬಿಡದಿಯ ಮಗ. ಬಿಡದಿಯ ಬಗ್ಗೆ ನಿಮ್ಮ ಕನಸು, ನಿಮ್ಮ ಚಿಂತನೆ ಏನು? ನಿಮ್ಮ ಅಭಿವೃದ್ಧಿ ಏನು ಹೇಳಿ. ದಲಿತ ಒಬ್ಬ ಹುಡುಗ ಅಧ್ಯಕ್ಷ ಆಗಿದ್ದಾನೆ. ನೆನ್ನೆ ಹೇಳ್ತಾರೆ ಇದೇ ಮಾಜಿ ಶಾಸಕರು, ಬಿಡದಿ ಮೇನ್ ಮುಖ್ಯ ರಸ್ತೆಯಲ್ಲಿ ಅವರನ್ನು ನಿಲ್ಸ್ಕೊಂಡು, ಇದನ್ನೆಲ್ಲರೂ ಅರ್ಥ ಮಾಡ್ಕೋಬೇಕು, ಬಿಡದಿ ಮುಖ್ಯ ರಸ್ತೆಯಲ್ಲಿ ಅವ್ರು ನಿಲ್ಸ್ಕೊಂಡು ವಾಚಮ ಗೋಚರವಾಗಿ ಬೈತಾರೆ. ಅವನೊಬ್ಬ ದಲಿತ ಅಧ್ಯಕ್ಷ ಅಂತೇಳಿ ಬೈತಾರೆ. BJ ಸರ್ಕಲ್ ಬಂದು ನಿಮ್ಮ ದೃಶ್ಯ ಮಾಧ್ಯಮದ ತೆಗೆದು ನೋಡಿ, ಅವ್ನು ಶಾಸ್ತಿ ಮಾಡಿದೀನಿ ಅಂತ ಹೇಳ್ತಾರೆ. ಏನ್ರಿ, ಅವ್ನಿಗೆ ಯಾರು ಹೇಳೋರಿಲ್ಲ, ಕೇಳೋರು. ಅವ್ನು ದಲಿತ ಆಗಿದ್ದೆ ತಪ್ಪ. ನಮ್ಮ ಪಕ್ಷದಲ್ಲೂ ಅಷ್ಟೇ ಕ್ಯಾಟಗರಿ ಬಂದ್ರೆ ನಾವು ಕೊಡ್ಬೇಕಾಗ್ತದೆ. ಅವ್ರ ಹಕ್ಕದು. ನಾವೇನ್ ಧರ್ಮ ಕೊಡ್ತಾ ಇಲ್ಲ, ದಾನ ಕೊಡ್ತಾ ಇಲ್ಲ ಸರ್. ಅವ್ರ ಹಕ್ಕು, ಅವ್ರ ಹಕ್ಕು ಇದೆ. ಅವ್ರು ತಗೊಂಡಿದ್ದಾರೆ, ಅವ್ರ ಅಧ್ಯಕ್ಷರಾಗಿದ್ದಾರೆ. ನೀವು ದುರಹಂಕಾರದಿಂದ ಒಬ್ಬ ದಲಿತ ಅಧ್ಯಕ್ಷನ್ನ ನಡು ರಸ್ತೆಯಲ್ಲಿ ನಿಲ್ಲಿಸಿ ಬೈತಿರಲ್ಲ, ನಿಮಗೆ ಯಾವ ಯೋಗ್ಯತೆ ಇದೆ ರಾಜಕಾರಣ ಮಾಡೋದಕ್ಕೆ?
ಹಾಗಾದ್ರೆ ದಲಿತರು ಬೇಡವಾ ನಿಮ್ಗೆ? ಅದು ತಪ್ಪ. ಹಾಗಾಗಿ ಮುಂದೆ ಇದೇ ದಲಿತರು ಹೇಳ್ತಾರೆ ಬಿಜೆ ಸರ್ಕಲ್ ನಿಂತ್ಕೊಂಡು, ಓ ಎಲ್ಲ ಹೊಡೆದಾಕಿದ್ದಾರೆ ಸಮಾಧಿ ಮಾಡಕ್ಕೆ. ಯಾರ್ಯಾರು ಸಮಾಧಿ ಮಾಡ್ತಾರೆ? ಯಾರ್ಯಾರು ಸಮಾಧಿ ಅಲ್ಲ, ಸನ್ಮಾನ್ಯ ಮಾಜಿ ಶಾಸಕರೇ, ಇದೇ ದಲಿತ ಸಮುದಾಯ ರಾಜಕೀಯವಾಗಿ ನಿಮ್ಮನ್ನ ಸಮಾಧಿ ಮಾಡ್ತದೆ ಮುಂದಿನ ದಿನಗಳಲ್ಲಿ. ನಾನೆಲ್ಲ ಹೇಳ್ತಾ ಇರೋದು, ನೀವೇ ನಿಮ್ ದೃಶ್ಯ ಮಾಧ್ಯಮದಲ್ಲಿ ಅವರ ಬಗ್ಗೆ ನಿಂದನೆ ಮಾಡಿರ್ತಕ್ಕಂಥದ್ದು ನೀವೇ ನೋಡಿದಿರಲ್ಲ. ಇದು ಎಷ್ಟರ ಮಟ್ಟಕ್ಕೆ ಸರಿ? ನಿಮ್ ಕೊಡುಗೆನೇ ಇಲ್ಲ ಬಿಡದಿಗೆ. ನೀವ್ ಹೇಳ್ತೀರಾ ಗುಂಡಿ ಮುಚ್ಚಿಲ್ಲ. ಎಲ್ಲಿ ಗುಂಡಿ ಮುಚ್ಚಿಲ್ಲ ಸ್ವಾಮಿ? ಬನ್ನಿ ಕೆಲಸ ಮಾಡುವ ಗುಂಡಿ ಹಾಗೆ ಆಗ್ತದೆ. ಯುಜಿಡಿ ಎಲ್ಲಾಗಿತ್ತು ನಿಮ್ ಕಾಲದಲ್ಲಿ? 5 ವರ್ಷ ಇದ್ರಲ್ಲ. ವಾಟರ್ ಲೈನ್ ಎಲ್ಲಾಗಿತ್ತು? ಗ್ಯಾಸ್ ಲೈನ್ ಎಲ್ಲಾಗಿತ್ತು? ಚರಂಡಿ ಎಲ್ಲಾಗಿತ್ತು? ಈ 4 ಕಾರ್ಯಕ್ರಮ ನಡಿಬೇಕಾದ್ರೆ ರಸ್ತೆ ಗುಂಡಿ ಬಿದ್ದೇ ಬೀಳುತ್ತೆ. ಇವಾಗ ಯಾವ ರೋಡ್ ಹಾಕಿಲ್ಲ ನಾವು ಹೇಳಿ? ಬಿಜಿಎಸ್ ಸರ್ಕಲ್ ಇಂದ ಬೈಪಾಸ್ ರೋಡ್ 4 ಕೋಟಿ, ಮೀನಂಗಡಿ ತಾವಿಂದ ರೇಣುಕಪುರ ಮಾಯ ತನಕ 1.25 ಕೋಟಿ, ಬರ್ತ್ಡೇ ಸರ್ಕಲ್ ಇಂದ ವೆಂಕಮ್ಮೋರ್ ಮಿಲ್ ತನಕ 50 ಲಕ್ಷ, ಅದೇ ಜಗದೀಶ್ ರೆಡ್ಡಿ ಮನೆ ತಾವಿಂದ ಅನ್ನಪೂರ್ಣೇಶ್ವರಿ ಟೆಂಪಲ್ಗೆ 50 ಲಕ್ಷ, ಸಮುದಾಯ ಭವನದಿಂದ ಚಿಕ್ಕಣ್ಣವ್ರ ಮನೆಗೆ 50 ಲಕ್ಷ, ಎಲ್ಲ ಟೆಂಡರ್ ಆಗಿದೆ. ಕೆಲಸ ನಡೀತಾ ಇದೆ ಮನೆ ಮುಂದೆ. ಇದಕ್ಕೆ ಮಾಡೋದಿಕ್ಕೆ, ಬಿಡದಿ ಅಭಿವೃದ್ಧಿ ಮಾಡೋದಿಕ್ಕೆ ಬಿಡದಿ ಮಗನ ಕೈಲಿ ಆಗ್ಲಿಲ್ಲ. ಕೂಲಿಕಟ್ಟೆ ಮಗ ಬಂದ, ಕೂಲಿಕಟ್ಟೆ ಮಗ ಬಂದು ಬಿಡದಿ ಅಭಿವೃದ್ಧಿ ಮಾಡ್ತಾನೆ. ನಿಮ್ ಕೊಡುಗೆ ಏನಿದೆ ಸ್ವಾಮಿ ಬಿಡದಿಗೆ? ಬಿಡದಿ ಮಗನ ಕೊಡುಗೆ ಏನಿದೆ? ಇವತ್ತು ಇದೆ ತಿಮ್ಮಪ್ಪನ ಕಟ್ಟೆ. ತಿಮ್ಮಪ್ಪನ ಕಟ್ಟೆಯಲ್ಲಿ ಏನು ಪ್ರತಿಮೆ ಸ್ಥಾಪನೆ ಮಾಡ್ತಾ ಇದೀವಿ. ಇದು ಯಾರ್ದು? ಇದು ಯಾರ್ದು ಸ್ವಾಮಿ? ಇಲ್ಲ, ಆಲ್ರೆಡಿ ಟೆಂಡರ್ ಕರೆದಿದ್ದೀವಿ, ಕೊಡ್ತೀವಿ. ನಿಮ್ಗೆ ಏನ್ ದಾಖಲೆ ಬೇಕಂತ ತಗೊಳ್ಳಿ. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣವರ ಪಾರ್ಕ್ ಅನ್ನ ತಿಮ್ಮಪ್ಪನ ಕಟ್ಟೆಯಲ್ಲಿ ಮಾಡ್ತಕ್ಕಂಥದ್ದು ಸದಾಸಿದ್ಧ 1.5 ಕೋಟಿ ಟೆಂಡರ್ ಕರೆದಿದ್ದೀವಿ. ರೆಕಾರ್ಡ್ ತಗೊಳ್ಳಿ. ಇದು ಮಾಗಡಿ ಮಗಂದು, ಬಿಡದಿ ಮಗಂದಲ್ಲ. ಇವತ್ತು ಪೊಲೀಸ್ ಸ್ಟೇಷನ್ ಪಕ್ಕದಲ್ಲಿ ಸರ್ಕಾರಿ ಜಾಗ ಇಡ್ಲಿ ಹೋಟ್ಲವರು ಒತ್ತುವರಿ ಮಾಡ್ಕೊಂಡಿದ್ರು, ಸುಮಾರು 16 ಕುಂಟೆ. ಇವತ್ತು ತೆರವು ಮಾಡಿಸಿದೀವಿ. ಯಾರಿಗೂ ಅಂಗಡಿ ಕಟ್ಸ್ಕೊಳಕಲ್ಲ, ಯಾವ್ದು ಸ್ವಾಯತ್ತ ಎಲ್ಲ. ಅಲ್ಲೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆಯನ್ನ ಸ್ಥಾಪನೆ ಮಾಡ್ಬೇಕಂತ ದೂರದೃಷ್ಟಿ ಇಟ್ಕೊಂಡು ನಮ್ಮ ಶಾಸಕರು ಮಾಗಡಿ ಮಗ ಮಾಡಿರ್ತಕ್ಕಂಥ ಕೆಲಸ ಇದು. ಯಾಕೆ ಸ್ವಾಮಿ ಬಿಡದಿ ಮಗ ನಿಂಗೆ ಮಾಡಕ್ ಆಗ್ಲಿಲ್ವಾ? ಇಡೀ ದೇಶ, ಇಡೀ ಜಗತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ನ ಹೊಗಳುತ್ತದೆ. ಅವರ ಒಂದು ಪ್ರತಿಮೆ 5 ವರ್ಷದ ಆಡಳಿತ ಮಾಡಿದ್ರಲ್ಲ ಬಿಡದಿ ಮಗ, ಯಾಕೆ ಮಾಡಕ್ ಯೋಚನೆ ಮಾಡಿಲ್ಲ? ಈಗ ಅಲ್ಲಿ 4 ಅಂಗಡಿ ಹೋಗಿದೆ. ಅದೇ ಜಾಗದಲ್ಲಿ ಹೂವು ಮಾರೋದಕ್ಕೆ ಮಾರ್ಕೆಟ್ ಮಾಡಿಸ್ತೀವಿ. ಬರ್ಲಿ, ಅವ್ರ ಕೈಲೇ ಟೇಪ್ ಕಟ್ ಮಾಡಿಸ್ತೀವಿ. ಮಾಜಿ ಶಾಸಕರಲ್ಲಿ ಏನ್ ತೊಂದ್ರೆ ಇಲ್ಲ, ಅಲ್ಲೇ ಮಾಡ್ತೀವಿ. ಹಳ್ಳಿಯಿಂದ ಬೇಕಾದಷ್ಟು ಜನ ಬರ್ತಾರೆ 2 ವೀಲರ್ ಅಲ್ಲಿ. ಅವ್ರ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ, ಅಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಆಗ್ತದೆ. ಇದನ್ನ ಮಾಡ್ತಾ ಇರ್ತಕ್ಕಂಥದ್ದು ತಪ್ಪಾ? ನಿಮ್ಮ ಕೊಡುಗೆ ಏನು? ಈಗ ಹೇಳಿದ್ದೀನಿ, 7 ರಸ್ತೆ ಹೇಳಿದ್ದೀನಿ. 7 ರಸ್ತೆಗೆ ನೀವು 5 ವರ್ಷದಲ್ಲಿ ಯಾವ್ದಾದ್ರು ಒಂದು ಅನುದಾನ ಹಾಕಿ ರಸ್ತೆ ಡೆವಲಪ್ಮೆಂಟ್ ಮಾಡಿದ್ದೀರಾ? ಇದ್ರ ಜೊತೆಗೆ ನಮ್ಮ ಅಣ್ಣನ ಮಗನ ಜೊತೆಲಿ ಹಾಕೋಬಿಟ್ಟವ್ರೆ ಬೈಸಕ್ಕೆ. ಮನೆ ಹಾಳು ಮಾಡೋ ಕೆಲಸ, ಜೊತೆಲಿ ಕಾರಲ್ಲಿ ಕುಂಡಿಸ್ಕೊಂಡು ಮನೇಲಿ ಕೂತ್ಕೊಂಡು ಅವನ್ ಬೈಯೋದ್ ನಮ್ಮ ಅಣ್ಣನ ಮಗ ನನಗೆ. ಈ ತರ ರಾಜಕಾರಣ ಮಾಡಕ್ಕೆ ಯೋಗ್ಯತೆ ಇಲ್ವಾ? ಒಂದ್ಸಾರಿ MLA ಆಗಿದ್ದೀರಿ, ನಿಮ್ ಯೋಗ್ಯತೆ ಅಲ್ಲ ಸಾರ್. ನೀವ್ ಯಾವ ಮಟ್ಟದಲ್ಲಿ ಇರ್ಬೇಕು? ಅವ್ನ್ ಬಾಯಿಗೆ ಬಂದಾಗ ಕೂತ್ಕೊಂಡು ನಿಮ್ಮ ಮನೇಲಿ ನಾನು ಬೈತಾವನೆ, ನೀವು ಖುಷಿ ಪಡ್ತಿರಲ್ಲ. ವಿಕೃತ ಮನೋಭಾವದ ಮಾಜಿ ಶಾಸಕರು ಅಲ್ವಾ ನೀವು? ಮಿನಿಮಮ್ ಕಾಮನ್ ಸೆನ್ಸ್ ಇಲ್ದೇ ಇರ್ತಕ್ಕಂಥ ಯೋಚನೆ ಮಾಡ್ತಿರಲ್ಲ. ಅವ್ನ ಮಗ ಯಾಕೆ ಹಂಗೆಲ್ಲ ಬೈತ್ಯಾ? ನನ್ನ ಹೆಂಡತಿಗೆ ಬೈತಾನೆ, ನನ್ನ ಮಕ್ಳಿಗೆ ಬೈತ. ಏನ್ ತಪ್ಪು ಮಾಡಿದೆ ನನ್ನ ಹೆಂಡತಿ? ನೀನ್ ಅದನ್ನ ನೋಡಿ ಖುಷಿ ಪಡ್ತೀಯ? ಈ ಮಟ್ಟಕ್ಕೆ ನೀನ್ ರಾಜಕಾರಣ ಮಾಡ್ತೀಯ? ಮಾಜಿ ಶಾಸಕರೇ, ಏನ್ ರಾಜಕಾರಣ ಮಾಡ್ತೀರಿ? ನಿಮ್ಮ ರಾಜಕಾರಣದ ಏನು ಆ ಮಟ್ಟಕ್ಕೆ ಅಧೋಗತಿಗೆ ಇಳಿದಿದ್ದೀರಾ? ಬೇರೆಯವ್ರ ಮನೆಯನ್ನು ಹಾಳು ಮಾಡಿ ರಾಜಕಾರಣ ಮಾಡ್ಬೇಕು ಅಂತ ಹೇಳಿ ಅಧೋಗತಿಗೆ ಇಳಿದಿದ್ದೀರಾ?